ಗಣೇಶ ಲೇಖಕರಾಗಿದ್ದು ಏಕೆ? ಮಹಾಭಾರತ ಸಂಚಿಕೆ 1. ವೇದಗಳನ್ನು ವಿಭಾಗಿಸಿದ ಮಹಾತ್ಮ ವ್ಯಾಸರು ಮಹಾಭಾರತದ ಪವಿತ್ರ ಕಥೆಯನ್ನು ಲೋಕಕ್ಕೆ ಹೇಗೆ ತರಬೇಕು ಎಂಬ ಚಿಂತೆಯಲ್ಲಿ ಧ್ಯಾನಸ್ಥರಾಗಿದ್ದರು. ಧ್ಯಾನದಲ್ಲಿ ಬ್ರಹ್ಮದೇವರು ಪ್ರಕಾಶಮಾನವಾದ ರೂಪದಲ್ಲಿ ಪ್ರತ್ಯಕ್ಷರಾದರು. ವ್ಯಾಸರು ವಿನಮ್ರತೆಯಿಂದ ನಮಸ್ಕರಿಸಿ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸಿದರು. ಬ್ರಹ್ಮನ ಮಾತುಗಳಂತೆ ವ್ಯಾಸರು ಗಣೇಶನನ್ನು ಆಹ್ವಾನಿಸಿದರು. ಗಣೇಶ ಪ್ರತ್ಯಕ್ಷವಾಗಿ ಬಂದು ಒಂದು ಷರತ್ತಿನಲ್ಲಿ ಮಹಾಭಾರತವನ್ನು ಬರೆಯಲು ಒಪ್ಪಿದರು. ವ್ಯಾಸರು ಮಹಾಭಾರತವನ್ನು ಶ್ರವಣೀಯವಾಗಿ ಹೇಳಲು ಪ್ರಾರಂಭಿಸಿದರು. ಗಣೇಶ ಬರೆಯಲು ಆರಂಭಿಸಿದರು. ಇವರು ಆರಂಭಿಸಿದ ದಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆಯಂದು. ಅದನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತೇವೆ. ಗೂಢಾರ್ಥವಿರುವ ಶ್ಲೋಕಗಳನ್ನು ಕೇಳಿದಾಗ ಗಣೇಶ ಕ್ಷಣಕಾಲ ತಾಳ್ಮೆಯಿಂದ ಅರ್ಥವನ್ನು ಗ್ರಹಿಸುತ್ತಿದ್ದರು. ಈ ವೇಳೆ ವ್ಯಾಸರು ಮುಂದಿನ ಶ್ಲೋಕಗಳನ್ನು ರೂಪಿಸುತ್ತಿದ್ದರು. ವ್ಯಾಸರು ಮಹಾಭಾರತವನ್ನು ತಮ್ಮ ಮಗ ಶುಕಮುನಿಗೆ ಮತ್ತು ಶಿಷ್ಯರಿಗೆ ಉಪದೇಶಿಸಿದರು. ಕಾಲಕ್ರಮೇಣ ಆ ಕಥೆ ಋಷಿಗಳು, ದೇವತೆಗಳು ಮತ್ತು ಮನುಷ್ಯರ ಜಗತ್ತಿಗೆ ಹರಡಿತು.